ಸಿಂಹರಾಶಿ ಶರೀರದಲ್ಲಿ ತುಂಬ ಆಯಾಸ ಕಾಣಬಹುದು. ಶಾರೀರಿಕವಾಗಿ ಏನೋ ಸಮಾಧಾನ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆಗಬಹುದು. ಅಗತ್ಯವಾಗಿ ವಿಶ್ರಾಂತಿಯ ಮೊರೆಯನ್ನು ಹೋಗಿ ವಿಶ್ರಾಂತಿಯನ್ನು ಮಾಡಿ ಶರೀರದಲ್ಲಿ ಸ್ವಾಸ್ಥ್ಯ ಇದ್ದರೆ, ಆರೋಗ್ಯವಂತರಾಗಿದ್ದರೆ ಯಾವ ಕೆಲಸವನ್ನು ಬೇಕಾದರೂ ಕೂಡ ನಾವು ಮಾಡಿ ಜಯಿಸಲಿಕ್ಕೆ ಸಮರ್ಥರಾಗ್ತೀವಿ ಅನ್ನುವಂಥದ್ದು ಗೊತ್ತಿರಲಿ. ಮನಸ್ಸಿನಿಂದ ಬೇಡದೇ ಇರತಕ್ಕಂತಹ ವಿಚಾರಗಳನ್ನೆಲ್ಲ ದೂರ ಮಾಡಿಬಿಡಿ, ಮನಸ್ಸನ್ನು ಹಗುರ ಮಾಡಿಕೊಳ್ಳಿ, ಆರಾಮವಾಗಿರಿ ಅಂತಕ್ಕಂಥದ್ದು ನಿಮ್ಮ ದೃಢವಾದಂತಹ ಸಂಕಲ್ಪ ಈ ದಿವಸ ಈಡೇರುವ ಸಂದರ್ಭ ಬಂದಿದೆ ಅಂತಕ್ಕಂಥದ್ದು ನಿಮಗೆ ಸಮಾಧಾನ ಕೊಡುವಂಥದ್ದು. ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ರಾಮದೂತನಾದಂತಹ ಆ ಹನುಮಂತ ನಿಮಗೆ ಎಲ್ಲ ಭಾಗ್ಯಗಳನ್ನು ಕರುಣಿಸಲಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ವಿಚಾರದಲ್ಲಿ ತುಂಬ ಆಸಕ್ತಿ ನಿಮಗೆ, ಅದು ನಿಜವಾಗಿ ಬೇಡವಾಗಿರುತ್ತೆ. ಅದರಿಂದ ಆಗತಕ್ಕಂತಹ ಕೆಟ್ಟ ಪರಿಣಾಮ ನಿಮಗಲ್ಲದೆ ಇಡೀ ಕುಟುಂಬದ ಮೇಲೆ ಬೀಳುತ್ತೆ. ಆ ರೀತಿಯ ಕೆಟ್ಟ ಪರಿಣಾಮ ಘಟಿಸಿದಾಗಲೇ ಗೊತ್ತು, ಅಲ್ಲಿಯವರೆಗೆ ಚೆನ್ನಾಗೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಅನುಭವಕ್ಕೆ ಬಂದಾಗ ತಡ್ಕೊಳ್ಳುವಂಥದ್ದು ಕಷ್ಟ ಆಗಬಹುದು ಅಂತಕ್ಕಂಥದ್ದು. ಶ್ರಮಜೀವಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ಯಾರು ಪರಿಪೂರ್ಣವಾಗಿ ಕಷ್ಟಪಟ್ಟು ತಮ್ಮ ಪ್ರತಿಯೊಂದು ವ್ಯವಸ್ಥೆಗೆ ಅನುಕೂಲವನ್ನು ಮಾಡಿಕೊಳ್ತಾರೋ ಅಂಥವರಿಗೆ ಇದು ಬಹಳ ಒಳ್ಳೆಯ ದಿವಸವಾಗುತ್ತೆ. ಬೇರೆ ಬೇರೆ ವಿಚಾರಗಳಿಗೆ ಹಣ ಹೂಡಿಕೆಯನ್ನು ಮಾಡ್ತಕ್ಕಂತಹ ಯೋಚನೆಗಳು ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಭವಿಷ್ಯ, ನಿಮ್ಮ ಜೀವನ ಅಥವಾ ಆರೋಗ್ಯದಲ್ಲಿ ಆಗತಕ್ಕಂತಹ ವ್ಯತ್ಯಾಸ, ಕುಟುಂಬದ ನಿರ್ವಹಣೆ, ಇವೆಲ್ಲವನ್ನು ಬೇರೆ ಬೇರೆ ಅರ್ಥದಲ್ಲಿ ಇಟ್ಟುಕೊಂಡು ನೀವೊಂದಷ್ಟು ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು. ಹಣ ಹೂಡಿಕೆಯಿಂದ ಬರುವಂತಹ ಲಾಭವೋ ಬಡ್ಡಿಯೋ ನಿಮ್ಮನ್ನು ಕಾಪಾಡಲಿ ಅಂತಕ್ಕಂತಹ ಸದುದ್ದೇಶ, ಆ ರೀತಿಯ ಆಲೋಚನೆ ಬಹಳ ವಿಚಿತ್ರ, ವಿಶೇಷ ಅಂತ ಹೇಳಿ ಅನ್ನಿಸ್ತಕ್ಕಂತಹದ್ದು. ನೌಕರರಿಗೆ ಬಡ್ತಿಯಿಂದ ಅನುಕೂಲವಾಗ್ತಕ್ಕಂಥದ್ದು, ಯಾವುದೋ ಪ್ರಮೋಷನ್ ಸಿಕ್ಕಿ ಒಂದಷ್ಟು ಸಹಾಯ ಆಗ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಕನ್ಯಾ ರಾಶಿಯವರು ಅಗತ್ಯ ಇರತಕ್ಕಂಥವ್ರಿಗೆ ಒಂದಷ್ಟು ಸಹಾಯವನ್ನು ಮಾಡಿ, ಆಗ ನಿಮ್ಮ ಹಣ ಏನಿದೆ ಅದು ನಿಮಗೆ ಗೊತ್ತಿಲ್ಲದೆ ಮತ್ತೆ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗತ್ತೆ. ನೀವು ಮಾಡಿದಂತಹ ದಾನ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಅಂತಕ್ಕಂತಹ ಅರ್ಥ. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ತುಲಾರಾಶಿ, ತಂದೆ ಮಕ್ಕಳ ಸಂಬಂಧ ಬಹಳ ಮಧುರವಾಗಿರ್ತಕ್ಕಂತಹ ದಿವಸ. ಅದನ್ನು ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಹಾಗೆ ಉಳಿಸ್ಕೊಳ್ಬೇಕಾದಂತಹದ್ದು ನಿಮ್ಮ ಕರ್ತವ್ಯವಾಗುತ್ತೆ. ವ್ಯಾವಹಾರಿಕವಾಗಿ ತುಂಬ ಜಾಣ್ಮೆಯಿಂದ ಹೆಜ್ಜೆಯನ್ನು ಇಡ್ತೀರಿ. ಇವತ್ತಿನ ಸಮಾಜಕ್ಕೆ ಅಥವಾ ಇವತ್ತಿನ ಈ ಮನಸ್ಥಿತಿಯ ಜನರ ಮಧ್ಯದಲ್ಲಿ ವ್ಯವಹಾರವನ್ನು ನಡೆಸಬೇಕಾದ್ರೆ ತುಂಬ ಬುದ್ಧಿವಂತರೇ ಆಗಿರಬೇಕು, ಜಾಣ್ಮೆಯಿಂದ ವರ್ತಿಸಬೇಕಾಗತ್ತೆ ಎನ್ನುವಂಥದ್ದನ್ನು ಜ್ಞಾಪಿಸ್ಕೊಳ್ಳಿ. ನಿಮ್ಮ ಸ್ವಾಭಿಮಾನಕ್ಕೆ ಕೆಲವರು ಘಾಸಿಯನ್ನು ಮಾಡ್ತಕ್ಕಂತಹ, ಅವಮಾನ ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ಇರ್ತಾರೆ. ಅದು ಯಾವುದಕ್ಕೂ ತಲೆಯನ್ನು ಕೊಡಬೇಡಿ. ನೀವು ಒಂದೇ ರೀತಿಯಲ್ಲಿ ಇದ್ದು ಮುಂದುವರ್ಕೊಂಡು ಹೋದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಆ ಸ್ಥಳದಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ಅರ್ಥ. ನಿಮ್ಮ ಧೈರ್ಯ, ನಿಮ್ಮ ಸಾಹಸ ಇವೆಲ್ಲವೂ ಕೂಡ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಆ ರೀತಿಯಲ್ಲಿ ನೀವು ನಿರ್ಧಾರಗಳನ್ನು ಮಾಡ್ತೀರಿ. ಯಾರ ದಾಕ್ಷಿಣ್ಯವೂ ಕೂಡ ಬೇಡ, ಸ್ವತಂತ್ರವಾಗಿರಿ. ನೀವಾಯಿತು, ನಿಮ್ಮ ಕೆಲಸವಾಯಿತು ಅನ್ನುವಷ್ಟರ ಮಟ್ಟಿಗೆ ನೀವು ಸ್ವತಂತ್ರವಾಗಿದ್ದರೆ ಎಲ್ಲವೂ ಕೂಡ ಭಗವದಿಚ್ಛೆಯಂತೆ ನಡ್ಕೊಂಡು ಹೋಗ್ತಕ್ಕಂಥದ್ದು. ಇಷ್ಟದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಭವಿಷ್ಯಕ್ಕೆ ಒಂದಷ್ಟೇನೋ ಒಳ್ಳೆಯದಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಅಂದರೆ ಭವಿಷ್ಯದಲ್ಲಿ ಯಾವುದೋ ಅನುಕೂಲವಾಗುತ್ತೆ, ನಾನು ಸುಸ್ಥಿತಿಯಲ್ಲಿ ಇರ್ತೀನಿ ಅಂತಕ್ಕಂತಹ ಯಾವುದೋ ಒಂದು ಅಂಶ ನಿಮ್ಮ ಒಳಗಿನಿಂದ ಬರ್ತಕ್ಕಂಥದ್ದಾಗಿದೆ. ವ್ಯಾವಹಾರಿಕವಾಗಿ ತುಂಬ ವೇಗವನ್ನು ಪಡಿತೀರಿ. ವ್ಯವಹಾರದಲ್ಲಿ ಹಲವಾರು ದಿವಸಗಳಿಂದ ಯಾವುದೋ ಒಂದು ಅನುಕೂಲ ನನಗೆ ಆಗಬೇಕು ಅಂತ ಹೇಳಿ ಇದ್ದಂಥದ್ದು ಈ ದಿವಸ ತತ್ಕ್ಷಣದಲ್ಲಿ ನಿಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಹಳೆಯ ವಿಚಾರಗಳ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತಕ್ಕಂಥದ್ದಿದೆ, ಆದರೆ ಏನೂ ಪ್ರಯೋಜನ ಇಲ್ಲ.
ಆ ಹಳಿತನ್ನು ಮರೆತು ಹೊಸತಾಗಿ ಏನನ್ನಾದರೂ ಕೂಡ ಸಾಧನೆ ಮಾಡಿ ಅದರಿಂದ ಗಳಿಸ್ತಕ್ಕಂಥದ್ದನ್ನು ನೀವು ನೋಡಬೇಕೇ ಹೊರತು ಹಿಂದಿನದ್ದಲ್ಲ ಅನ್ನುವಂಥದ್ದಾಗತ್ತೆ. ಅಪಾಯಕಾರಿ ಚಟುವಟಿಕೆಗಳಲ್ಲಿ ಯಾವುದೇ ಕಾರಣಕ್ಕೂ ಆಸಕ್ತಿಯನ್ನು ವಹಿಸಬೇಡಿ. ಅಲ್ಲಿ ಲಾಭ ಬರ್ಬೋದು, ಇನ್ಯಾವುದೋ ಸವಲತ್ತು ಸಿಕ್ಕಬಹುದು, ಆದರೆ ಜೀವನಕ್ಕೆ ಅದು ಹಾನಿಯನ್ನುಂಟು ಮಾಡುತ್ತೆ, ಅಪಾಯಕಾರಿಯಾಗಿದೆ ಅನ್ನುವಂಥದ್ದಾಗಿರುವಾಗ ಅದರ ಯಾವ ಆಸೆಯನ್ನು ಕೂಡ ಇಟ್ಟುಕೊಳ್ಳಬೇಡಿ ಅಂತ ಅರ್ಥ. ಮಧ್ಯಾಹ್ನಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಅಗತ್ಯ ಕೆಲಸಗಳನ್ನು ಮಾಡಿ, ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಇದೆ. ಹಾಗಾಗಿ ಮಧ್ಯಾಹ್ನದ ಒಳಗಡೆ ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಿಡಿ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.